ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಶೂಟಿಂಗ್ ಮಾದೇಪುರ ಬಂದಿದ್ದೆ. ಶ್ರೀರಂಗಪಟ್ಟಣ ತಾಲೂಕು ನಮ್ಮ ರೈತರ ಊರು. ನಮ್ಮ ರೈತರು ದೇವಸ್ಥಾನ ಕಟ್ಟಿಸಿದ್ರು, ಚಿಕ್ಕಮ್ಮ ತಾಯಿ ಟೆಂಪಲ್. ಇದು ಮಾದೇಪುರದಿಂದ 1 ಕಿಲೋಮೀಟ್ರು ದೂರದಲ್ಲೈತೆ, ಗದ್ದೆ ಒಳಗಡೆ ಐತೆ, ಜಮೀನು ಒಳಗಡೆ. ಅದೇ ಥರ ನಮ್ಮ ಮಾದೇಪುರ ರೈತರು ಚಿಕ್ಕಮ್ಮ ತಾಯಿ ಟೆಂಪಲ್ ಕಟ್ಟಿಸಿದ್ದಾರೆ ನೋಡಿ, ತುಂಬ ಸಖತ್ತಾಗೈತೆ. ಅದೇ ಥರ ನಮ್ಮ ಕಲಾವಿದರು ತುಂಬ ಸಖತ್ತಾಗೆ ವರ್ಕ್ ಮಾಡಿದ್ದಾರೆ. ಪೇಂಟಿಂಗ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಒಂದು ಟ್ರಿಪ್ಪು ನೋಡಿ ತೋರಿಸ್ತೀನಿ. ಮಧ್ಯದಲ್ಲಿ ಆ ತಾಯಿ ಚಿಕ್ಕಮ್ಮ ಕುದುರೆ ಮೇಲೆ ಕೂತ್ಕೊಂಡಿರ್ದು, ಕೈಲಿ ಬಲಗೈಲಿ ಕತ್ತಿ ಹಿಡ್ಕೊಂಡು, ಎಡಗೈಲಿ ಬಿಲ್ಲು ಬಾಣ, ಅದೇ ಥರ ತಾಯಿ ಕುಂತಿರ್ದು ಆ ಕಡೆ ಬಲಗಡೆ ಲಕ್ಷ್ಮಿ ತಾಯಿ ಕುಂತಿರ್ದು, ಆ ಎಡಗೈ ಬಲಗೈಲಿ ಕಮಲ ಹೂವು ಹಿಡ್ಕೊಂಡು ಕುಂತಿರ್ದು. ಅದೇ ಥರ ಎಡಗಡೆ ಪಕ್ಕದಲ್ಲಿ ಸರಸ್ವತಿ ಕುಂತಿರ್ದು ವೀಣೆ ಹಿಡ್ಕೊಂಡು ನೋಡಿ. ಆ ಕಡೆ ಈ ಕಡೆ 2 ಸಿಂಹ ಅವೆ, ಅದು ತೋರಿಸ್ತೀನಿ ನೋಡಿ. ಆ ಕಡೆ ಈ ಕಡೆ ಸಿಂಹ. ಅದೇ ಥರ ನೋಡಿದ್ರಿ ಇಲ್ಲ ನಮ್ಮ ಕಲಾವಿದರು ಯಾವ ಥರ ಪೇಂಟಿಂಗ್ ಮಾಡ್ತಾವ್ರೆ. ಒಂದು ಟ್ರಿಪ್ಪು ಭೇಟಿ ಆಗೋಣ ಅವ್ರನ್ನ, ಬನ್ನಿ ಒಂದು ಟ್ರಿಪ್ ನೋಡೋಣ. ಅದೇ ಥರ 5 ಕಳಸ ಐತೆ ನೋಡಿ ಮೇಲ್ಗಡೆ, ಗೋಪುರ ಮೇಲ್ಗಡೆ 5 ಕಳಸ. ಬನ್ನಿ ಇವಾಗ ನಮ್ಮ ಕಲಾವಿದರು ಭೇಟಿ ಮಾಡೋಣ. ನೋಡಿ ನಮ್ಮ ಕಲಾವಿದರು ತುಂಬ ಸಖತ್ತಾಗ ಸೂಕ್ಷ್ಮವಾಗಿ ಒಂದೊಂದು ಕಲರ್ನೇ ತಗೊಂಡು ಯಾವ ಥರ ಗೋಪುರ, ರಾಜಗೋಪುರಕ್ಕೆ ಯಾವ ಥರ ತುಂಬ ಸಖತ್ತಾಗಿ ಕಲರ್ ತುಂಬ್ತಾಯಿದ್ದಾರೆ ನೋಡಿ. ನೋಡಿ ಮೇಲ್ಗಡೆಯಿಂದನೂ ಮಾಡ್ಕೊಂಬಂದಿದ್ದಾರೆ, ತುದಿ ಮೇಲ್ಗಡೆ ನೆತ್ತಿ ಮೇಲ್ಗಡೆ ಒಂದು ಕಳಸ ಐತೆ ನೋಡಿ. ಒಂದೇ ಒಂದು ಕಳಸ ಇರೋದು ಮೇಲ್ಗಡೆ ನೋಡಿ. ಕಲ್ಲರು ಬಣ್ಣ ಹಾಕಿದ್ರೇ ದೇವಸ್ಥಾನಗಳು ಚೆಂದ ಕಾಣೋದು. ಅದೇನಾರು ಹಾಕ್ಲಿಲ್ಲ ಅಂದರೆ ಬಣ್ಣವ ಒಂಥರ ವಿಚಿತ್ರವಾಗಿ ಕಾಣ್ತವ ದೇವಸ್ಥಾನಗಳು, ಗೋಪುರ ನೋಡಿ. ಅದೇ ಥರ ಮೇಲ್ಗಡೆ ಗಣೇಶ, ಆ ಕಡೆ ಈ ಕಡೆ ಮಹಿಷಿದಿರು ಕುಂತಿದ್ದಾರೆ 4 ಸೀಟು ಮಾರಮ್ಮದಿರು. ಅದೇ ಥರ ಕೆಳಗಡೆಗೆ ಆದಂಗೆ ಕೆಳಗಡೆ ನೋಡಿ ಯಾವ ಥರ ಐತೆ ವಿಗ್ರಹಗಳು. ಆ ತಾಯಿ ಕನಿಕಾ ಪರಮೇಶ್ವರಿ ಅವತಾರ ತಾಳಿರೋದು, ಅದೇ ಥರ ಪಾರ್ವತಿ ಅವತಾರ ತಾಳಿರೋದು. ಈ ಕಡೆ ನೋಡಿ ಇದು ಕನಿಕಾ ಪರಮೇಶ್ವರಿ ಅವತಾರ ಗಿಣಿ ಐತೆ ನೋಡಿ, ಕೈ ಮೇಗೆ ಒಂದು ಬಲಗೈ ಮೇಲ್ಗಡೆ ಗಿಳಿ ನೋಡಿ. ಇವರೇ ನಮ್ಮ ಕಲಾವಿದರು, ಚಿತ್ರ ಪೇಂಟಿಂಗ್ ಮಾಡ್ತಾ ಇರುವಂಥ ಕಲಾವಿದರು, ಮೈಸೂರಿಂದ ಬಂದಿದ್ದಾರೆ. ನಮ್ಮ ಪೇಂಟಿಂಗ್ ಒಪ್ಕೊಂಡ ನೋಡಿ ದೇವಸ್ಥಾನವ, ಅವನು ಇವತ್ತು ಬರ್ತಡೇ ಅಂತ. ಅವನು ಕರೆಕ್ಟಾಗಿ ಬಂದು ಪೇಂಟಿಂಗ್ ಮಾಡಲಿಲ್ಲ ಅವನು, ಆದರೂ ಬರ್ತಡೇ ಮಾಡ್ಕೋಕೆ ಹೋಗೋಣ. ಚೆಂದಾಗಿರಲಿ. ಒಪ್ಪಿರುವಂಥ ನಮ್ಮ ಅಕ್ಷಯ್ ಕುಮಾರು ಒಡೆಯಂಡಳಿಯವರು ಚೆಂದಾಗಿರಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ರಿಗೂ ಕಾಪಾಡಲಿ ನಮ್ಮ ಕಲಾವಿದ್ರ. ನೋಡಿ ತುಂಬ ಕಷ್ಟಪಡ್ತಾರೆ ನೋಡಿ. ಯಾವ ಥರ ಬಣ್ಣಗಳು, ಕಲರ್ ಬಣ್ಣಗಳು ತಂದು ಅವಕ್ಕೆಲ್ಲ ಕಲರ್ ಮಾಡ್ಕೊಂಡು ನೋಡಿ. ಇವೆಲ್ಲ ಕಾಲಾವಧಿ ಮರಗಳು, ಸುಮಾರು ಕಾಲಾವಧಿ ಮರಗಳವೆ. ಅಲ್ಲಿ ತುದಿ ಗಂಟನ್ನು ಕಟ್ಟಿದ್ರು, ನೆತ್ತಿ ಗಂಟನೂ. ಆ ನೆತ್ತಿಯಿಂದ ಎಲ್ಲ ಒಂದೊಂದು ಸ್ವಲ್ಪ ಯಾವಾಗ ಮುಗಿತಾ ಬತ್ತು ಎಲ್ಲ ಒಂದು ಸ್ವಲ್ಪ ಬಿಚ್ಚಾಕ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಐತೆ ನೋಡಿ. ತುಂಬ ಕಷ್ಟಪಡಬೇಕು. ಒಂದು ಅಪ್ಪಿ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಕೆಳಾಕಿ ಅವರು ನೋಡಿ. ಇನ್ನೂ ಸುಮಾರು ಐತೆ. ಪಾರ್ವತಿ ಕುಂತಿರ್ದು ತಾಯಿ ನೋಡಿ, ಇನ್ನೂ ಪೇಂಟಿಂಗ್ ಆಗಿಲ್ಲ ಇವೆಲ್ಲ, ಇನ್ನೂ ಆಯ್ತಾರೆ. ಭುವನೇಶ್ವರಿ ತಾಯಿ ಇವಳು ನೋಡಿ, ಭುವನೇಶ್ವರಿ. ಅದೇ ಥರ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಈಶ್ವರ, ಗಣೇಶ, ಸುಮಾರು ಅವತಾರ ತಾಳಿರುವಂಥ ಚಿಕ್ಕಮ್ಮ ದೇವಿ ಟೆಂಪಲ್ ಇದು ನೋಡಿ. ಇವರು ಮೈಸೂರರು. ಸರ್ ನಿಮ್ಮ ಹೆಸರು? ಮಂಜು ಅಂತ ಸರ್. ಇವ್ರು ನೋಡಿ, ಇವರು ಸರ್ ನಿಮ್ಮ ಹೆಸರು? ಬಾಲು ಅಂತ ನೋಡಿ. ಸರ್ ನಿಮ್ಮೂರು ಯಾವ್ರು ಸರ್? ಸರ್ ನಂಜನಗೂಡು ಹತ್ರ ಹಳ್ಳಿ ಸರ್. ಅದು ಯಾವ ಹಳ್ಳಿ? ಕಾರ್ಯ ಅಂತ ನೋಡಿ. ನೋಡಿದ್ರಿ ತುಂಬ ಎಂಥ ಸೂಕ್ಷ್ಮವಾಗಿ ಕಲರ್ ತಗೊಂಡು ಯಾವ ಥರ ಹಚ್ಚಬೇಕು, ಕೂದಲಿಗೆ ಯಾವ ಕಲರ್ ಹಾಕ್ಬೇಕು, ಫೇಸ್ಗೆ ಯಾವ ಕಲರ್ ಹಾಕ್ಬೇಕು, ಬಟ್ಟೆಗೆ ಯಾವ ಕಲರ್ ಹಾಕ್ಬೇಕು, ಮುಖಕ್ಕೆ ಯಾವ ಕಲರ್ ಹಾಕ್ಬೇಕು, ಅವೆಲ್ಲ ನೀಟಾಗಿ ಹಾಕ್ತಿದ್ದಾರೆ ನಿಜವಾಗ್ಲೂ ನೋಡಿ. ಸರ್ ನಿಮ್ಮ ನೇಮು?
ಹೆಸರು ರಮೇಶ್ ಅಂತ. ಯಾವ ಊರು ಸರ್? ಕಿರ್ಗಾವಲು. ಇವರು ನೋಡಿ ರಮೇಶ್ ಅಂತ ಇವರು. ಸರ್ ನಿಮ್ಮ ಹೆಸರು? ಉಮೇಶ್ ಅಂತ. ಉಮೇಶ್ ಅಂತ. ಯಾವ ಊರು ಸರ್? ಮೈಸೂರು. ಮೈಸೂರು. ನೋಡಿ ಇವರೇ ಮೇನು. ಇವ್ರು ಇಲ್ಲ ಅಂದಿದ್ರೆ ಕೆಲಸ ಆಯ್ತಿರ್ಲಿಲ್ಲ ನಿಜಕ್ಕೂ. ನಮ್ಮ ಕಲಾವಿದ್ರಿಗೆ ತುಂಬ ಟ್ಯಾಂಕ್ಸ್ ನಮ್ಮ ಕಡೆಯಿಂದ, ಧನ್ಯವಾದಗಳು. ಅದೇ ಥರ ನೋಡಿ ಸುತ್ತಮುತ್ತ ಯಾವ ಥರ ಗೋಪುರ ಮ್ಯಾಗ ದೇವಿಗಳು ಯಾವ ಥರ ಕುಂತಾರೆ ನಿಂತಾರೆ ನೋಡಿ. ನೋಡಿ ಇವಾಗ ತುಂಬ ಸಗದ ಕಾಣಿಸ್ತೈತೆ ನಿಜಕ್ಕೂ. ನೋಡಿ ಸುತ್ತಮುತ್ತ ನಮ್ಮ ರೈತರು ನೆಟ್ಟಿರುವಂಥ ತೆಗು ಮರಗಳು, ಅಡಿಕೆ ಮರಗಳು ನೋಡಿ. ಸುತ್ತ ಅಡಿಕೆ ತೋಟ, ದೇವಸ್ಥಾನ ಸುತ್ತ ಅಡಿಕೆ ತೋಟ ಐತೆ. ಅದೇ ಥರ ಕಾವೇರಿ ಹೊಳೆ ಐತೆ ನೋಡಿ. ಕಾವೇರಿ ನದಿ ಅಲ್ಲಿ ಕಾಣಿಸ್ತೈತಲ್ಲ ದೂರದಲ್ಲಿ, ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಇಲ್ಲಿನ ತೋರಿಸ್ತೀನಿ ನೋಡಿ, ಈ ಎಡೆಯಲ್ಲಿ ತೋರಿಸ್ತೀನಿ ನೋಡಿ. ನೋಡಿದ್ರಿಯಾ ಈ ತೆಗು ಮರದ ಎಡೆಯಲ್ಲಿ ಕಾವೇರಿ ನದಿ ಇದು ಇಲ್ಲಿ ಕಾಣಿಸ್ತಾ ಇರೋದು. ಅದೇ ಥರ ಅಡಿಕೆ ತೋಟದೊಳಕ್ಕೆ ಬಾಳೆ ಗಿಡ ನೆಟ್ಟಿದ್ದಾರೆ. ಸುತ್ತ ಐತೆ ನೋಡಿ. ನೋಡಿ 3 ನಾಯಿ ಕೂಡ ಬಂದಿದ್ದಾವೆ ದೇವಸ್ಥಾನ ತಕ್ಕ. ಒಂದು ಕಪ್ಪು ನಾಯಿ, 2 ಕೆಂಚು ನಾಯಿ, 2 ಸರಸ ಆಡ್ತಾವೆ ನೋಡಿ ನಾಯಿ. ಅದೇ ಥರ ಹಲಸಿನ ಮರಗಳು ದೇವಸ್ಥಾನ ಮುಂದಗಡೆ, ತೆಗು ಮರಗಳು, ಹಲಸಿನ ಮರ, ಮಾವಿನ ಮರ, ಅರಳಿ ಮರ, ಅರಳಿ ಗಿಡ ನೋಡಿ ಯಾವ ಥರ ಐತೆ ಅಂತ. ತುಂಬ ನಿಜವಾಗೂ ಸಖತ್ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ಕಲಾವಿದರು ನೋಡಿ. ಅದೇ ಥರ ದೇವಸ್ಥಾನ ಮುಂದ್ಗಡೆ ಗರುಡಗಂಬ ನೋಡಿ, ಸಿಂಹ ಏನು ಎದ್ದು ಬರುವಂಗೆ ಅವು ಇನ್ನೂ ದೃಷ್ಟಿ ಕೊಂಡಿಲ್ಲ. ತುಂಬ ಸಖತ್ ಮಾಡಿದ್ದಾರೆ ಸೂಕ್ಷ್ಮವಾಗಿ ನೋಡಿ. ಇಲ್ಲಿಂದ ನೋಡಿ ಯಾವ ಥರ ಐತೆ ಅಂತ ದೇವಸ್ಥಾನ. ನಿಜವಾಗ್ಲೂ ತುಂಬ ಸಖತ್ತಾಗೈತೆ ನಮ್ಮ ಕಲಾವಿದರು ಮಾಡಿರುವಂಥ. ನಿಜವಾಗ್ಲೂ ನಮ್ಮ ಮಾದೇಪುರ ರೈತರು ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನವ. ನಿಜವಾಗ್ಲೂ ಯಾವುದೇ ಒಂದು ಇದಿಲ್ದಂತೆ ಒಂದು ತುಂಬ ಅದ್ಭುತ ಆಗೈತೆ ಮತ್ತು ನಿಜವಾಗ್ಲೂ ತುಂಬ ಸಖತ್ತಾಗಿ ಕಟ್ಟಿಸಿದ್ದಾರೆ. ಅದೇ ಥರ ಪಕ್ಕದಲ್ಲಿ ಜಮೀನು ಕೂಡ ಐತೆ ನಮ್ಮ ರೈತರದ್ದು ನೋಡಿ. ಇವಾಗೆಲ್ಲ ಉಳುಮೆ ಮಾಡಿದ್ದಾರೆ, ಕಾಳು ಕಡ್ಡಿಯೆಲ್ಲ ಚೆಲ್ಲಿದ್ದಾರೆ. ಕಾಳ ಇನ್ನೊಂದು ಸ್ವಲ್ಪ ದಿವಸ ಕಾಳು ಬರ್ತದೆ, ಮೇವು ಬರ್ತದೆ. ಹಸುಗಳಿಗೆ, ಎಮ್ಮೆ, ದನ, ಆಡು, ಕುರಿಗೆಲ್ಲ ಕೂದಾಕ್ತಾರೆ ನೋಡಿ ಯಾವ ಥರ ಐತೆ ಅಂತ. ನೋಡಿ ಶ್ವಾನಗಳು ಹೋಯ್ತಿದ್ದಾವೆ. ಶ್ವಾನ ನಾಯಿ 4 ನಾಯಿ ಹೋಯ್ತಿದ್ದಾವೆ. ಅದೇ ಥರ ಇದೆ ನೋಡಿ ಟೆಂಪಲ್, ಚಿಕ್ಕಮ್ಮ ದೇವಿ ಟೆಂಪಲ್, ಅಮ್ಮನವರು. ನಿಜ ತುಂಬ ಸಗದಾಗೈತೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ ನಮ್ಮ ಕಲಾವಿದರು. ಬಣ್ಣವ ಕುಂಚದಿಂದ ಅರಳಿದ ಬಣ್ಣ ನಮ್ಮ ಕಲಾವಿದರು ಬಿಡಿಸಿರುವಂಥ, ಪೇಂಟಿಂಗ್ ಮಾಡಿರುವಂಥ ನಮ್ಮ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮಿನಿ ಕಲ್ಯಾಣ ಮಂಟಪ. ಇದು ಇಲ್ಲಿ ಮದುವೆ ಕೂಡ ಆಯ್ತವೆ, ಆಮೇಲೆ ಕಾರ್ಯಗಳು ಬೀಳ್ತವೆ. ಇಲ್ಲಿ ಮದುವೆ ಕೂಡ ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನ ಹತ್ರ ನೋಡಿ. ತೊಂಬೆ ಟ್ಯಾಂಕಿ. ಇಲ್ಲೂ ಒಂದು ದೇವಸ್ಥಾನ ಐತೆ ನೋಡಿ, ಪುಟಾಣಿದು ಚಿಕ್ಕದು ನೋಡಿ. ಪುಟಾಣಿ ದೇವಸ್ಥಾನ ಇದು, ಚಿಕ್ಕ ದೇವಸ್ಥಾನ. ತಾಯಿ ನಮ್ಮವ್ವ ಒಳಗಡೆ ರಾಜ ಗಂಭೀರದಿಂದ ಕುಂತಾಳೆ ನಿಜವಾಗ್ಲೂ ನೋಡಿ ಯಾವ ಥರ ಇದೆ ಅಂತ. ಚಿಕ್ಕ ದೇವಸ್ಥಾನ ಇದು ನೋಡಿ. ಇದು ಸಾಮಾನ್ಯ ಬೋರ್ ಅಲ್ಲ, ಇದು ತುಂಬ ಫೇಮಸ್ ಈ ಬೋರು. ಯಾಕೆಂದರೆ ಈ ಇಡೀ ಮಾದೇಪುರ ಈ ಸುತ್ತಮುತ್ತ ಹಳ್ಳಿಗಳವಲ್ಲ ಅವೆಲ್ಲ ಇಲ್ಲಿಗೆ ಬರೋದು ನೀರು ತಗೊಂಡು ಹೋಗೋಕೆ. ಅಮೃತ ಇದ್ದಂಗೆ ಈ ನೀರು ಕುಡಿದ್ರೆ. ಏನು ತುಂಬ ಎಷ್ಟು ಸ್ವೀಟು ಅಂದರೆ ತುಂಬ ಸಿಹಿ ನೀರು ನಿಜವಾಗ್ಲೂ. ಇದು ಕುಡ್ದು ನೀವು ಕುಡಿಬೇಕು. ಬನ್ನಿ ಒಂದು ಟ್ರಿಪ್ಪು ಭೇಟಿ ಕೊಡಿ ಈ ದೇವಸ್ಥಾನ ಹತ್ರ. ತುಂಬ ಫೇಮಸ್ಸು ಬೋರ್ ಇದು. ಅಮೃತ ಇದ್ದಂಗೆ ನೀರು ಇದ್ರದ್ದು ನೋಡಿ. ಅಮೃತ ನೀರು ತುಂಬ ಸಖತ್ತಾಗೈತೆ ನೀರಂತೂ ನೋಡಿ. ನೋಡಿ ನಮ್ಮ ಕಲಾವಿದರು ಇನ್ನೂ ಕತ್ಲಾದರೂ ಪೇಂಟಿಂಗ್ ಮಾಡ್ತಾನೆ ಅವ್ರೆ ನೋಡಿ. ನಮ್ಮ ಕಲಾವಿದರು ಕತ್ಲಾದರೂ ಪೇಂಟಿಂಗ್ ಮಾಡ್ತಾವ್ರೆ, ಸೂಕ್ಷ್ಮವಾಗಿ ಮಾಡ್ತಾಯಿದ್ದಾರೆ ನಿಜಕ್ಕೂ.
ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮೇಲ್ಗಡೆ ತಾಯಿ ನಮ್ಮವ ಗಾಂಭೀರ್ಯದಿಂದ ಕುಂತಿರೋದು ನಿಂತಿರೋದು ತುಂಬ ಸಖತ್ತಾಗೈತೆ. ಈ ಥರ ಎಲ್ಲ ಕಾಲಾವಧಿಗೆ ಹಾಕೊಂಡು ಮಾಡಬೇಕು. ತುಂಬ ಕಷ್ಟ ಅದ ನೋಡ ಯಾವ ಥರ ಐತೆ ಅಂತ. ಬಿಳಿ ಎಕ್ಕದ ಗಿಡ ಇದು, ಹುತ್ತ ದೇವ್ರದ್ದು ಹುತ್ತ ಇದು ನೋಡಿ. ಆ ತಾಯಿ ನಮ್ಮವ್ವ ಒಳಗಡೆ ನೆಲೆಸಿದ್ದಾಳೆ. ಆಕಾಶಕ್ಕೆ ಮುಟ್ಟುವಂಥ ಗೋಪುರ ಇದು ನೋಡಿ, ಎಷ್ಟು ತುದಿಲೈತೆ ಅಂತ ಗೋಪುರ. ಆಕಾಶಕ್ಕೆ ಮುಟ್ಟುವಂಥ ಗೋಪುರ ಎಲ್ಲಿ ಅಂದರೆ ಅದು ಮಹದೇವಪುರ, ಶೂಟಿಂಗ್ ಮಹದೇವಪುರದಲ್ಲಿ ಚಿಕ್ಕಮ್ಮ ದೇವಿ ಟೆಂಪಲ್ ನೋಡಿ ಯಾವ ಥರ ಮುಟ್ತೈತೆ ಅಂತ ಆಕಾಶಕ್ಕೆ ತುದಿಗೆ. ಕಾಣಿಸ್ತಾ ಇದೆ, ನೋಡ್ತಿದ್ದಾರೆ ನೀವೆಲ್ಲ. ಹಿಂಗೆ ನೋಡಿ, ಒಳ್ಳೊಳ್ಳೆ ವೀಡಿಯೋಗಳು ಯೂಟ್ಯೂಬ್ಗೆ ಹಾಕ್ತೀನಿ ನಾನು, ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ ಎಲ್ರೂ. ಅದೇ ಥರ ಒಂದೊಂದು ಲೈಕ್ ಕೊಡಿ ನೋಡಿ. ಅಡಿಕೆ ಮರ, ತೆಂಗಿನ ಮರ ನಮ್ಮ ರೈತರು ನೆಟ್ಟಿರುವಂಥದ್ದು ಇದು ನೋಡಿ. ಇವು ಕೂಡ ಆಕಾಶಕ್ಕೆ ಮುಟ್ಟುವಂಥದ್ದು, ತುದಿ ಆಕಾಶಕ್ಕೆ ಬೆಳೆದು ನಿಂತು ಆಕಾಶವ ಮುಟ್ತಾ ಇದ್ದಾವೆ ತುದಿಯ. ಎಷ್ಟು ತುದಿಲವೆ ನೋಡಿ, ತುಂಬಾ ತುದಿಲೈತೆ ನಿಜಕ್ಕೂ.